ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ್ ರೀ. ಟೈಟಲ್ ಮತ್ತು ತಮ್ಮನೆಲ್ದಾಗ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಎಲ್ಲಿ ಹೊಂಟೀವಿ ಅಂತೇಳಿ. ಹೌದು ರೀ, ಇವತ್ತು ಕಾಶಿ ಯಾತ್ರೆ ಮಾಡಾಕತ್ತೀವಿ ರೀ ನಾವು. ಕಾಶಿ, ಅಯೋಧ್ಯ, ದೇವಘರ ಮತ್ತು ಪ್ರಯಾಗ್ರಾಜ್ ಎಲ್ಲ ಯಾತ್ರೆ ಮಾಡಾಕತ್ತೀವಿ. ಈಗ ಫ್ಲೈಟ್ದಾಗ ಹೋಗ್ಬೇಕು. ಈಗ ಟೈಮ್ ಈಗ 5:30 ಆಗೈತಿ ರೀ. 6 ಗಂಟೆ ಅಂದ್ರೆ ಇರ್ಬೇಕು ನಾವು ಏರ್ಪೋರ್ಟ್ದಾಗ. 8 ಗಂಟೆಗೆ ನಮ್ದು ಫ್ಲೈಟ್ ಐತಿ. ಫಸ್ಟ್ ಟೈಮ್ ಫ್ಲೈಟ್ದಾಗ ಹೊಂಟಿ ನೋಡಿರಿ. ಇನ್ನೂ ಮಟ್ಟ ಒಮ್ಮೆನೂ ಹೋಗಿಲ್ಲ ಫ್ಲೈಟ್ದಾಗ. ಈಗ ನಾ ಅದೀನಿ ಹುಬ್ಬಳ್ಳಿ ಸಿದ್ಧಾರೂಢ ಮಠದಾಗ. ಸಿದ್ಧಾರೂಢ ಅಜ್ಜಿಂದ ಆಶೀರ್ವಾದ ತೊಗೊಂಡು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು ನಾವೀಗ ಏರ್ಪೋರ್ಟಿಗೆ ಹೋಗ್ಬೇಕು. ಈಗ ನಾನು ಸಿಗ್ತೀನಿ ಏರ್ಪೋರ್ಟ್ದಾಗ, ಹೋಗೋಣ ಅಂತ ನೋಡ್ರಿ. ಸಿದ್ಧಾರೂಢ ಮಠದಾಗ ಮಂಗಳಾರತಿ ಆದೈತೆ ನೋಡ್ರಿ. ಮುಂಜಾನೆ ಮಂಗಳಾರತಿ. ಈಗ ಟೈಮ್ 5:30 ಆಗೈತಿ. ಫ್ರೆಂಡ್ಸ್, ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಕಡೆಯಿಂದ ಆಟೋ ಮಾಡ್ಕೊಂಡು ನಾವು ಬಂದ್ವಿ ನಮ್ಮ ಹುಬ್ಬಳ್ಳಿ ಏರ್ಪೋರ್ಟಿಗೆ. ನಮ್ದು ಫ್ಲೈಟ್ ಮುಂಜಾನೆ 8 ಗಂಟೆಗೆ ಐತ್ರಿ. ನಾವು 6 ಗಂಟೆ ಅಂದ್ರೆ ಏರ್ಪೋರ್ಟ್ದಾಗ ಅದೀವಿ. 2 ಅವರ್ಸ್ ಮೊದ್ಲ ಬರ್ಬೇಕಂತ. ಇಲ್ಲಿ ಬಂದ್ಮ್ಯಾಗ ಫಸ್ಟ್ ಅವ್ರು ಚೆಕ್ ಮಾಡ್ತಾರ ನಮ್ದು ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID ಏನಾರು ಒಂದು ಚೆಕ್ ಮಾಡ್ತಾರ. ಚೆಕ್ ಮಾಡಿ ಒಳಗೆ ಹೋದ್ಮ್ಯಾಗ ನಾವು ಟಿಕೆಟ್ ತೋರಿಸಿ ಬೋರ್ಡಿಂಗ್ ಪಾಸ್ ತಗೊಳೋದಿರ್ತೈತಿ. ಬೋರ್ಡಿಂಗ್ ಪಾಸ್ ತಗೊಳೋ ಮುಂದೆ ನಮ್ ಕಡೆ ಒಂದು ಮಿಸ್ಟೇಕ್ ಆಗಿತ್ರಿ. ಆ ಮಿಸ್ಟೇಕ್ ನೀವು ಮಾಡಬೇಡ್ರಿ. ಅದೇನಂದ್ರೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ ಇಂಡಿಗೋ ಆಪ್ ದಾಗ ಫ್ಲೈಟ್ ಟಿಕೆಟ್ ಬುಕ್ ಮಾಡೋ ಮುಂದೆ ಹ್ಯಾಸ್ ಪರ್ ಆಧಾರ್ ಕಾರ್ಡ್ ದಾಗ ನಮ್ಮ ಹೆಸರು ಹೆಂಗಿರ್ತೈತಿ ನೋಡ್ರಿ, ಅದೇ ತರ ಫಿಲ್ ಮಾಡ್ಬೇಕ್ರಿ. ನಾವು ಏನು ಸ್ವಲ್ಪ ಒಂದ್ ಅಕ್ಷರನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಅವ್ರ ಟಿಕೆಟ್ ಕೊಡೋದಿಲ್ಲ, ಇನ್ನೊಂದು ಟಿಕೆಟ್ ತಗೋರಿ ಅಂತ ಹೇಳ್ತಾರ. ಮತ್ ನಾವು ಬಾಳ ಹೊತ್ತು ಮಟ್ಟ ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ, ಇಲ್ರಿ ಮೇಡಮ್ ಈ ಸಲ ಫಸ್ಟ್ ಟೈಮ್ ಅಂತ ಹೇಳಿ ಈ ತರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿ ನಾವು. ಅದಾದ್ಮೇಲೆ ಬೋರ್ಡಿಂಗ್ ಪಾಸ್ ಕೊಟ್ರಿ ನೋಡ್ರಿ ಅವ್ರ. ನೀವು ಇದು ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ನೀವೇನೋ ಫ್ಲೈಟ್ ಟಿಕೆಟ್ ಬುಕ್ ಮಾಡಕತ್ತಾರ ಅಂದ್ರೆ ಕರೆಕ್ಟ್ ಆಗಿ ನಿಮ್ದು ಹ್ಯಾಸ್ ಪರ್ ಆಧಾರ್ ಕಾರ್ಡ್ ದಾಗ ಹೆಂಗೈತಿ ನೋಡ್ರಿ ಅದೇ ತರ ಹೆಸರು ಹಾಕ್ರಿ. ನಾ ಮಾಡಿದ ಮಿಸ್ಟೇಕ್ ನೀವು ಮಾಡ್ಬೇಡ್ರಿ. ಅದಾದ್ಮೇಲೆ ನಮ್ ಲಗೇಜ್ ಎಲ್ಲ ಕೊಡ್ಬೇಕು. ಚೆಕ್ ಇನ್ ಲಗೇಜ್ ದಾಗ ಬರೀ 15 ಕಿಲೋಮೀಟರ್ ವೇಟ್ ಇರ್ಬೇಕ್ರಿ. ಕ್ಯಾಬಿನ್ ದಾಗ 7 kg ಮಟ್ಟ ಇರ್ಬೇಕು ನೋಡ್ರಿ. ಚೆಕ್ ಇನ್ ಅಂದ್ರೆ ನಾವ್ ಎಲ್ಲಿ ಹೊಂಟಿರ್ತೀವಿ ನೋಡ್ರಿ ಅಲ್ಲೇ ಡೈರೆಕ್ಟ್ ಸಿಕ್ಬಿಡ್ತೈತಿ. ಅಂದ್ರೆ ನಾವು ದೇವಘರಿಗೆ ಹೊಂಟಿವಿ, ನಮ್ ದೇವಘರದಾಗ ಸಿಗ್ತೈತಿ. ಕ್ಯಾಬಿನ್ ಲಗೇಜ್ ಅಂತ ಹೇಳಿದ್ರೆ ಅದು ನಮ್ ಕಡೆ ಇರ್ತೈತಿ. ಅದ್ ಬರೀ 7 kg ಮಟ್ಟ ಇರ್ಬೇಕು. ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡ್ತಾರಿ. ಬಂದೂಕ್, ಚಾಕು ಅವು ಇವು ನಡೆಯೋದಿಲ್ಲ ನೋಡ್ರಿ. ಇಲ್ಲೇ ಒಂದ್ಸಲ ನೀವು ಗೂಗಲ್ ದಾಗ ಚೆಕ್ ಮಾಡ್ಕೋರಿ ಏನೇನ್ ತಗೊಂಡ್ ಹೋಗ್ಬೇಕು ಏನೇನ್ ತಗೊಂಡ್ ಹೋಗ್ಬಾರ್ದು ಅಂತ ಹೇಳಿ. ಅಲ್ಲ ಗೂಗಲ್ ದಾಗ ಚೆಕ್ ಮಾಡ್ಕೋರಿ. ಮತ್ತೆ ಟಿಕೆಟ್ ದಾಗೂ ಬರ್ದಿರ್ತಾರ. ಮತ್ತೆ ಏರ್ಪೋರ್ಟ್ ದಾಗ ಪ್ರತಿಯೊಬ್ಬರು ನಮ್ ಗೈಡ್ ಮಾಡಾಕಿರ್ತಾರ. ನಮ್ಗೆ ಏನಾರು ಗೊತ್ತಾಗ್ಲಿಲ್ಲ ಕೇಳಿದ್ರೆ ಫುಲ್ ಕ್ಲಿಯರ್ ಆಗಿ ಹೇಳ್ತಾರೆ. ನಮ್ದು ಬೆಲ್ಟ್, ನಮ್ದು ವಾಚ್ ಮತ್ತು ಏನೇನು ಎಲೆಕ್ಟ್ರಾನಿಕ್ ಡಿವೈಸ್ ಇರ್ತಾವೆ ನೋಡ್ರಿ ಎಲ್ಲಕ್ಕೆಲ್ಲ ಸ್ಕ್ಯಾನಿಂಗ್ ಕೊಡ್ಬೇಕ್ರಿ ನಾವು. ಭಾಳಷ್ಟು ಪ್ರೊಸೆಸ್ ಇರ್ತಾವೆ ರೀ. 108 ಪ್ರೊಸೆಸ್ ಇರ್ತಾವೆ. ಅವೆಲ್ಲ ಫಾಲೋ ಮಾಡ್ಕೋಬೇಕು. ಅವರೆಲ್ಲ ಗೈಡ್ ಮಾಡೋರು ಇರ್ತಾರೆ. ಎಲ್ಲೆಲ್ಲಿ ಪೊಲೀಸ್ ಆಫೀಸರ್ ನಿಂತಿರ್ತಾರೆ. ಮತ್ತು ಇಲ್ಲಿ ಏರ್ಪೋರ್ಟ್ ಸ್ಟಾಫ್ದವ್ರು ಅವರೆಲ್ಲ ಗೈಡ್ ಮಾಡೋರು ಇರ್ತಾರೆ. ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡೋಣ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗೆ ಆಕೈತಿ ಹೆಂಗೆಲ್ಲ. ಭಾಳ ಎಕ್ಸೈಟ್ಮೆಂಟ್ ಅದೀನಿ. ನಿನ್ನೆ ರಾತ್ರಿ ನಿದ್ದಿನ ಬಂದಿಲ್ಲ ನೋಡ್ರಿ. ಫ್ರೆಂಡ್ಸ್, ನಮ್ಮ ಹುಬ್ಳಿ ಏರ್ಪೋರ್ಟ್ ನೋಡಕ್ಕೆ ಈ ಥರ ಕಾಣ್ತೈತೆ ನೋಡ್ರಿ. ಇಲ್ಲಿ ವಾಶ್ರೂಮ್ ಐತಿ ಮತ್ತು ಇಲ್ಲಿ ಅಂಗಡಿ ಎಲ್ಲ ಹಚ್ಚಾರ. ಇಲ್ಲಿ ಗಾಂಧೀಜಿದು ಒಂದು ಪ್ರತಿಮಾ ಇಟ್ಟಾರ. ಎರಡ ಗೇಟ್ ಅದಾವ ರೀ ನಮ್ಮ ಹುಬ್ಳಿದಾಗ. ಇಲ್ಲಿ ಗೇಟ್ ನಂಬರ್ 2 ಐತಿ, ಇಲ್ಲಿ ಗೇಟ್ ನಂಬರ್ 1 ಐತಿ ನೋಡ್ರಿ. ಎರಡ ಗೇಟ್ ಅದಾವ. ಬೇರೆ ಏರ್ಪೋರ್ಟ್ದಾಗ 15, 20 ಇರ್ತಾವ. ಟೈಮ್ 7:40 ಐತಿ. ಇಲ್ಲಿ ನೋಡ್ರಿ ಏರ್ಪೋರ್ಟ್ ಸ್ಟಾಫ್ದವ್ರು ಎಲ್ಲರಿಗೂ ಕರೆಯಾಕತ್ತಾರ. ಅವರೆಲ್ಲ ಹೇಳ್ತಿರ್ತಾರೆ. ಬರೀ ಇಂಗ್ಲೀಷ್ದಾಗ ಮಾತಾಡ್ತಿರ್ತಾರ. ಅವ್ರ ಕನ್ನಡದಾಗ ಹಿಂದಿದಾಗ ಮಾತಾಡೋದಿಲ್ರಿ. ಅವರೆಲ್ಲ ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿದ್ರ. ಈಗ ನಾವು ಬಸ್ ಸಂಬಂಧ ವೇಟಿಂಗ್ ಮಾಡಾಕತ್ತೀವಿ ನೋಡ್ರಿ. ಈಗ ಬಸ್ ಬಂತ ನೋಡ್ರಿ. ಈ ಬಸ್ದಾಗ ಕುಂತ ನಾವು ಹೋಗ್ಬೇಕು. ಅಲ್ಲಿ ಫ್ಲೈಟ್ ನಿಂತಿರ್ತೈತಿ. ಅಲ್ಲಿ ಫ್ಲೈಟ್ ಮಟ್ಟ ಈ ಬಸ್ದಾಗ ಹೋಗ್ಬೇಕು. ಹತ್ತಿ ಇಲ್ಲಿ ಮಟ್ಟ ಬಂದಿ ನೋಡ್ರಿ. ಬಾಳ ದೂರ ಇಲ್ರಿ, ಬರೀ 200-300 ಮೀಟರ್ ಮಟ್ಟ ಅಷ್ಟೇ ಐತಿ ಅಂದಾಜಾಗ. ಇಲ್ಲಿ ನೋಡ್ರಿ ಇಂಡಿಗೋ ಫ್ಲೈಟ್ ನಿಂತೈತಿ ನೋಡ್ರಿ. ಈ ಫ್ಲೈಟ್ ದಾಗ ಹತ್ತಬೇಕು ನಾವು. ಇವತ್ತಿನ ಕ್ಲೈಮೇಟ್ ಸ್ವಲ್ಪ ಮಳಿ ಬಂದೈತಿ ನಮ್ಮ ಹುಬ್ಬಳ್ಳಿದಾಗ. ಇಲ್ಲಿ ಇನ್ನೊಮ್ಮೆ ಬೋರ್ಡಿಂಗ್ ಪಾಸ್ ಚೆಕ್ ಮಾಡ್ತಾರ ನೋಡ್ರಿ ಅವ್ರು. ಏರ್ ಹೋಸ್ಟೆಸ್ ಅವ್ರೆಲ್ಲ ಯಾರು ಇರ್ತಾರಲ್ರಿ ಅವರೆಲ್ಲ ಚೆಕ್ ಮಾಡ್ತಿರ್ತಾರ. ಮತ್ತೆ ಆದ್ಮೇಲೆ ನಮ್ಮ ಸೀಟ್ ಎಲ್ಲ ನೋಡಿ ಕುಂದ್ರಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಗಗನ ಸಖಿ ಅವ್ರು ಇರ್ತಾರಲ್ಲ ಅವ್ರು ಕೇಳ್ಬೇಕು. ನಾವು ನಮ್ಮ ಸೀಟ್ದಾಗ ಕುಂತ್ಬಿಟ್ಟು ಮಸ್ತ್ ವಿಂಡೋ ಸೀಟ್ ಸಿಕ್ಬಿಟ್ಟೈತಿ. सबसे महत्वपूर्ण है और हम आपसे अनुरोध करते हैं कि आप इस प्रदर्शन पर ध्यान दें। भले ही आप अनुभवी यात्री हैं, एक सुरक्षा निर्देश पर पहुंचने में सहायता करेगी। आपके लिए ब्रेल में एक सुरक्षा सूचना का ಒಂದು ಸ್ವಲ್ಪ ಮೂಮೆಂಟ್ ಆದ ನೋಡ್ರಿ.
ಫ್ರೆಂಡ್ಸ್ ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆತ್ ನೋಡ್ರಿ. ನೋಡ್ಬೋದು ನೀವು ಎಲ್ಲಾ ಕಡೆ ಸ್ಕೈ ಎಲ್ಲ ಮಸ್ತ್ ಕಾಣಕತ್ತೈತಿ. ಟೇಕ್ ಆಫ್ ಆಗೋ ಮುಂದೆ ಬಾಳ ಅಂದ್ರೆ ಬಾಳ ಕೆಟ್ಟ ವೈಬ್ರೇಷನ್ ಆಕೈತ್ರಿ. ಫುಲ್ ತಲೆ ಅನ್ನೋದು ತಿರುಗಿ ಬಿಡ್ತೈತಿ. ಫುಲ್ ಈಗೂ ಒಂದ್ ಸ್ವಲ್ಪ ವೈಬ್ರೇಷನ್ ಆಗಕತ್ತೈತ್ರಿ, ಬಟ್ ಒಂದ್ ಸ್ವಲ್ಪ ಕಮ್ಮಿ ಆಗಕತ್ತೈತಿ. ಟೇಕ್ ಆಫ್ ಆಗೋ ಮುಂದೆ ಅಂದ್ರೆ ಪ್ಲೇನ್ ಹಿಂಗ್ ಹಾರೋ ಮುಂದೆ ಬಾಳ ತ್ರಾಸ ಆಕೈತಿ. ಅಂದ್ರೆ ವೈಬ್ರೇಷನ್ ಹಾಕಿರ್ತೈತಿ, ತಲೆ ತಿರುಗಿ ಬಿಡ್ತೈತಿ. ಕೆಲವೊಬ್ಬರಿಗೆ ಉಲ್ಟಿ ಬರುವಂತದ್ದು ಚಾನ್ಸಸ್ ಇರ್ತೈತಿ. ಅದಕ್ಕಂತ ಹೇಳಿ ಇಲ್ಲಿ ಪಾಕೆಟ್ ಎಲ್ಲ ಕೊಟ್ಟಾರ ನೋಡ್ರಿ. ಉಲ್ಟಿ ಮಾಡಕ್ ಒಂದ್ ಪಾಕೆಟ್ ಕೊಟ್ಟಾರ. ಮತ್ತ ಈ ತರ ಒಂದು ಲೈಟ್ ಕೊಟ್ಟಾರ ನೋಡ್ರಿ ಇಲ್ಲಿ. तो हमें बता ताकि हम आपका प्री बुक जलपान आप तक पहुंचा सके। हेलो 6E मैगजीन में हमारा 6E ईट्स मेन्यू जरूर देखिए। आपके पसंद के स्नैक के साथ आपके पसंद का एक बेवरेज भी शामिल है। अपनी ट्रे टेबल्स तैयार रखें। हम जल्द ही आपके ಫ್ರೆಂಡ್ಸ್ ಈ ತರ ವಾಶ್ರೂಮ್ ಐತಿ ನೋಡ್ರಿ. ಸ್ಪೇಸ್ ಮಾತ್ರ ಬಾಳ ಅಂದ್ರೆ ಬಾಳ ಕಮ್ಮಿ ಐತಿ, ಬಟ್ ಕ್ಲೀನ್ ಐತಿ. ಫುಲ್ ಕ್ಲೀನ್ ಐತಿ. ಸೌಂಡ್ ನೋಡ್ರಿ ಹೆಂಗದ. ಫುಲ್ ವೈಬ್ರೇಷನ್ ಆಗಿದೆ. ಫುಲ್ ತರ ತಲೆಗೆ ತಿರಗಂಗ ಆಗ್ಬಿಡ್ತೈತಿ. ನೆಟ್ವರ್ಕ್ ಇಲ್ಲ. ಫ್ರೆಂಡ್ಸ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಬಹಳಷ್ಟು ವೆಬ್ಸೈಟ್ಸ್ ಅದಾವ, ಬಹಳಷ್ಟು ಆಪ್ಸ್ ಅದಾವ. ನಾವ್ ಎದ್ರಾಗ ಹೋಗಿ ಫ್ಲೈಟ್ ಟಿಕೆಟ್ ಬುಕಿಂಗ್ ಮಾಡಬಹುದು. ಎಕ್ಸಿಗೋ ಆಪ್ ಐತಿ, ಮೇಕ್ ಮೈ ಟ್ರಿಪ್ ಐತಿ, ಮತ್ತೆ ವಿಗೋ ಆಪ್ ಐತಿ. ಬಹಳಷ್ಟು ಈ ತರ ಆಪ್ಸ್ ಎಲ್ಲ ಅದಾವ ನೋಡ್ರಿ. ಮತ್ತೆ ಏರ್ಲೈನ್ಸ್ ದವ್ರದ್ದು ಅಫಿಷಿಯಲ್ ಆಪ್ಸ್ ಅದಾವ, ಮತ್ತೆ ವೆಬ್ಸೈಟ್ಸ್ ಅದಾವ ನೋಡ್ರಿ. ಫಾರ್ ಎಕ್ಸಾಂಪಲ್ ಇಂಡಿಗೋದವ್ರದ್ದು ಆಪ್ ಐತಿ, ವೆಬ್ಸೈಟ್ ಐತಿ. ಎಲ್ಲಾ ಏರ್ಲೈನ್ಸ್ ದವ್ರದ್ದು ಅವ್ರವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇರ್ತೈತಿ, ಮತ್ತೆ ಅವ್ರವ್ರ ಅಫಿಷಿಯಲ್ ಆಪ್ಸ್ ಇರ್ತಾವ. ಎದ್ರಾಗ ಹೋಗಿ ಬುಕಿಂಗ್ ಮಾಡ್ಕೋಬಹುದು. ಬಟ್ ಇನ್ನೊಂದ್ ಏನಂದ್ರೆ ಮೇನ್ ಥಿಂಗ್, ಫ್ಲೈಟ್ ರೇಟ್ ಸ್ಟೇಬಲ್ ಇರೋದಿಲ್ಲ ನೋಡ್ರಿ. ಇವತ್ತು ಇದ್ದಿದ್ ಪ್ರೈಸ್ ನಾಳೆ ಇರೋದಿಲ್ಲ, ನಾಳೆ ಇದ್ದಿದ್ ಪ್ರೈಸ್ ನಾಡ್ದ ಇರೋದಿಲ್ಲ. ಒಂದೊಂದ್ ದಿನ ಒಂದೊಂದ್ ಪ್ರೈಸ್ ಇರ್ತೈತಿ, ಸ್ಟೇಬಲ್ ಇರೋದಿಲ್ರಿ. ಒಂದೊಂದ್ ದಿನ ಒಂದೊಂದ್ ರೇಟ್ ಇರ್ತೈತಿ. ಮತ್ತೆ ಬಹಳಷ್ಟು ವೆಬ್ಸೈಟ್ಸ್ ಮತ್ತೆ ಬಹಳಷ್ಟು ಆಪ್ಸ್ ಅದಾವ ಅಂತ ನಾನು ನಿಮ್ಗೆ ಹೇಳಿದೆ. ಅದ್ರಾಗ ಹಂಗಾರಿ ಒಂದೊಂದು ವೆಬ್ಸೈಟ್ ದಾಗ ಒಂದೊಂದು ಪ್ರೈಸ್ ಇರ್ತಾವ. ಒಟ್ಟ ಪ್ರೈಸ್ ಸ್ಟೇಬಲ್ ಇರೋದಿಲ್ರಿ. ಅದಕ್ಕೆ ನಾವ್ ಎಲ್ಲಾ ಆಪ್ ದಾಗ ಚೆಕ್ ಮಾಡ್ಕೊಂಡ್ ಫ್ಲೈಟ್ ಟಿಕೆಟ್ ಬುಕಿಂಗ್ ಮಾಡ್ಕೋಬೇಕ. ನಾವು ಎಲ್ಲಾ ಆಪ್ಸ್ ದಾಗ ಎಲ್ಲಾ ವೆಬ್ಸೈಟ್ ದಾಗ ಎಲ್ಲ ಚೆಕ್ ಮಾಡ್ಕೊಂಡ್ರ ಇಂಡಿಗೋದವ್ರದ್ದು ಅಫಿಷಿಯಲ್ ಆಪ್ ದಾಗ ನಾವು ಫ್ಲೈಟ್ ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿ ನೋಡ್ರಿ. ಯಾಕಂದ್ರೆ ಇದ್ರಾಗ ಪ್ರೈಸ್ ಒಂದ್ ಸ್ವಲ್ಪ ಕಮ್ಮಿ ಇತ್ತು. ಹುಬ್ಳಿ ಟು ದೇವಗರಿಗೆ ಹೋಗಾಕ ನಮ್ಗೆ 6250 ರೂಪೀಸ್ ಬಿತ್ತು ನೋಡ್ರಿ. ನಮ್ದು ಫ್ಲೈಟ್ ಫಸ್ಟ್ ಬೆಂಗಳೂರಿಗೆ ಹೋಗೈತಿ. ಬೆಂಗಳೂರಲ್ಲಿ ಮತ್ತೆ ಇನ್ನೊಂದು ಕನೆಕ್ಟಿಂಗ್ ಫ್ಲೈಟ್ ಐತಿ. ಅಲ್ಲಿಂದ ದೇವಗರಿಗೆ ಇನ್ನೊಂದು ಫ್ಲೈಟ್ ದಾಗ ಹೋಗ್ಬೇಕು ನಾವು. ಫ್ರೆಂಡ್ಸ್ ಈಗ ಬೆಂಗಳೂರು ಬಂತ. ಈಗ ಲ್ಯಾಂಡ್ ಆಗತ್ತೀವಿ ನಾವು. ಲ್ಯಾಂಡ್ ಆಗೋ ಮುಂದೆ ತಲೆ ಫುಲ್ ತಿರ್ಗಂಗ ಆಗ್ಬಿಡ್ತೈತಿ, ತಲೆ ಗಿಮ್ ಆಗ್ಬಿಡ್ತೈತಿ. ಫ್ಲೈಟ್ ಟೇಕ್ ಆಫ್ ಮಾಡೋ ಮುಂದೆ ಮತ್ತೆ ಲ್ಯಾಂಡ್ ಮಾಡೋ ಮುಂದೆ ತಲೆ ಗಿಮ್ ಅಂತೈತಿ ನೋಡ್ರಿ. ಅಲ್ಲೇ ಸೀಟ್ ಬೆಲ್ಟ್ ಇರ್ತಾವ, ಸೀಟ್ ಬೆಲ್ಟ್ ಹಾಕೊಂಡು ಕುಂತ್ ಬಿಡ್ಬೇಕು. ಈಗ ನಮ್ದು ಫಸ್ಟ್ ಟೈಮ್ ಅಲ್ರಿ ಫ್ಲೈಟ್ ದಾಗ ಟ್ರಾವೆಲ್ ಮಾಡಾಕತ್ತಿದ್ದ, ಹಂಗಾಗಿ ನಮ್ಗೊಂದ್ ಸ್ವಲ್ಪ ತ್ರಾಸ ಅನ್ಸಾಕತೈತಿ. ಬರ್ತಾ ಬರ್ತಾ ತಾನ ರೂಢ ಆಗ್ಬಿಡ್ತೈತಿ ಅಂತ ಹೇಳಿ ನನಗೆ ಹಂಗ ಅನಿಸ್ತೈತಿ. ಫೈನಲಿ ಫ್ಲೈಟ್ ಲ್ಯಾಂಡ್ ಅಂತ. ಈಗ ಟೈಮ್ 9:45 9:25 ಬರ್ಬೇಕಾಗಿತ್ತು. ಇಲ್ಲಿ 15 ನಿಮಿಷ ಡಿಲೇ ಐತಿ. ಫ್ರೆಂಡ್ಸ್ ಫೈನಲಿ ಮತ್ತೆ ಹೊರಗೆ ಬಂದು ನೋಡ್ರಪ್ಪ, ಸಾಕಾಗುತ್ತೆ. ರಾವ್ ಕುಂದ್ರಬೇಕು ನೋಡ್ರಿ ಈಗ. ಫ್ರೆಂಡ್ಸ್ ಬೆಂಗಳೂರದಾಗ ಇರುವ ಕೆಂಪೇಗೌಡ ಏರ್ಪೋರ್ಟ್ ನೋಡ್ಬೋದ್ರಿ. ಎಷ್ಟು ದೊಡ್ಡದೈತಿ ನೋಡ್ರಿ. ಭಾಳ ಫ್ಲೈಟ್ ಅದಾವ ನೋಡ್ರಿ. ಇಲ್ಲಿ ಎಷ್ಟೊಂದು ಅದಾವ ನೋಡ್ರಿ. ಎನ್ಸಾಕಾಲಾರ್ದಂಗೆ ಫ್ಲೈಟ್ ಅದಾವ. ಇಲ್ಲಿ ಬೆಂಗಳೂರು ಏರ್ಪೋರ್ಟ್ದಾಗ ಬಂದಿ ನೋಡ್ರಿ. ಬೆಂಗಳೂರು ಏರ್ಪೋರ್ಟ್ ಯಾನ್ ದೊಡ್ಡದೈತಿ, ಅಕ್ಕ ದೊಡ್ಡದೈತಿ. ಹುಬ್ಳಿ ಏರ್ಪೋರ್ಟ್ ಏನು ಅಲ್ಲ ನೋಡ್ರಿ. ಹಂಗಲ್ಲ, ಹುಬ್ಳಿ ಏರ್ಪೋರ್ಟ್ದಾಗ ಬರೀ 2 ಗೇಟ್ ಇದ್ವು. ಇಲ್ಲಿ ನೋಡಿದ್ರೆ 17, 18, 25 ಎಷ್ಟೈತಿ ಅನ್ಸಾಕಾಗೋದಿಲ್ಲ. ಅಷ್ಟೊಂದೈತಿ. ಹಂಗಲ್ಲ ಆಗ್ಬಿಟ್ಟು ನಾ ಫಸ್ಟ್ ಟೈಮ್ ಬಂದಿದ್ದೆ. ಅದಕ್ಕೆ ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ವಾಮಿಟ್ ಬಂದಂಗೆ ಆಗ್ಬಿಡ್ತೈತೆ ನೋಡ್ರಿ. ಇದ್ರಾಗ ಸೈಡ್ದಾಗ ಹೊಟ್ಟೆ ಫುಲ್ ಕೆಡ್ತೈತಿ. ಆಯಿಲಿ ಫುಡ್ ಅಂತ ಅವು ತಿನ್ನಕ್ಕೆ ಹೋಗ್ಬಾರ್ದು. ಆಯಿಲಿ ಫುಡ್ ತಿಂತಂದ್ರೆ ಮುಗಿದೋತ್ ನೋಡಿ. ಉಲ್ಟಿ ಬರೋದು ಪಕ್ಕ. ಬಸ್ದಾಗ ಕುಂತಾಗ ಅನಿಸಿಬಿಡ್ತೈತಿ. ಮಾತ್ರ ಸ್ಟಾರ್ಟಿಂಗ್ ಮಸ್ತ್ ಮಜಾ ಬಂತು ಇಲ್ಲ ಅನ್ನೋದಿಲ್ಲ. ಬಟ್ ಹೊಟ್ಟೆ ಒಂದು ಸ್ವಲ್ಪ ಕೆಟ್ಟು ಬಿಡ್ತೈತೆ ಪೂರ. ಏನು ತಿಂತಿದ್ದಿಲ್ಲ ನಾವು ಪುಣ್ಯಾಗ. ಒಂದು ಸ್ವಲ್ಪ ಚಾಷ್ಟ ಕೊಡ್ದು ಬಂದಿದ್ದೀವಿ ಮನ್ಯಾಗ. ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಭಾರಿ ಅದಾವೆ. ಅದ್ರಾಗ ಮಾತ್ರ ಕಾಸ್ಟ್ಲಿ ಇರ್ತೈತೆ ಫುಡ್ ಎಲ್ಲ ಇಲ್ಲೇ. ಫ್ರೆಂಡ್ಸ್ ನಮ್ಮ ಹುಬ್ಬಳ್ಳಿ ಏರ್ಪೋರ್ಟ್ದಾಗ ಏನು ಪ್ರೊಸೆಸ್ ಇರ್ತೈತೆ ನೋಡ್ರಿ, ಅದ ಪ್ರೊಸೆಸ್ ಒನ್ಸ್ ಅಗೇನ್ ಇಲ್ಲೇನು ಮಾಡ್ಬೇಕು ನೋಡ್ರಿ. ನಮ್ದು ID ಪ್ರೂಫ್ ತೋರಿಸ್ಬೇಕು, ನಮ್ದು ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಿಸ್ಬೇಕು, ನಮ್ದು ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ಬೇಕು. ಸೇಮ್ ಪ್ರೊಸೆಸ್ ಇರ್ತೈತಿ.
ಇಲ್ಲಿ ನನ್ನ ಕಡೆ ಬೋರ್ಡಿಂಗ್ ಪಾಸ್ ಐತಿ. ಈ ಬೋರ್ಡಿಂಗ್ ಪಾಸ್ ನಮ್ಗೆ ಹುಬ್ಬಳ್ಳಿ ಏರ್ಪೋರ್ಟ್ ದಾಗ ಕೊಟ್ಟಿದ್ರೆ ಇಲ್ಲ ಇನ್ನೊಮ್ಮೆ ಚೆಕ್ ಮಾಡಕತ್ತಾರ ನೋಡ್ರಿ. ಇಲ್ಲಿ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡೋ ಮುಂದೆ ಒಮ್ಮೆ ಬುಕ್ ಮಾಡಿದ್ರಿ ನಾವು ಹುಬ್ಳಿ ಟು ದೇವಘರ, ಹುಬ್ಳಿ ಟು ಬೆಂಗಳೂರು ಮತ್ತು ಬೆಂಗಳೂರು ಟು ದೇವಘರ ಈ ತರ 2 ಸಲ ಏನು ಬುಕಿಂಗ್ ಮಾಡಿದಿಲ್ರಿ. ನೀವು ಆಪ್ ದಾಗ ನೋಡಬಹುದು. ಹುಬ್ಳಿ ಟು ದೇವಘರ ಅಂತೇಳಿ ಸರ್ಚ್ ಹೊಡೆದ್ ಬಿಟ್ರೆ ಅದು ಆಟೋಮೆಟಿಕ್ಲಿ ತಗೊಂಡ್ಬಿಡ್ತೈತ್ರಿ. ಹುಬ್ಳಿ ಟು ದೇವಘರ ಬೆಂಗಳೂರದಾಗ ನಿಮ್ ಕನೆಕ್ಟಿಂಗ್ ಫ್ಲೈಟ್ ಸಿಗ್ತೈತೆ ಅಂತೇಳಿ ಈ ತರ ತೋರಿಸ್ಬಿಡ್ತೈತ್ರಿ ಅಲ್ಲಿ ಅದ. ಮತ್ ನಾನು ನನ್ನ ಸೀಟ್ ಹುಡುಕಿ ಕುಂತೆ ವಿಂಡೋ ಸೀಟ್ ಬಂದೇ ಇಲ್ರಿ ಸದಾ, ಅದೊಂದ್ ಸ್ವಲ್ಪ ಬೇಜಾರ. ಮತ್ತೆ ಇಲ್ಲೇನೋ ಒಂದು ಪಾಕೆಟ್ ಇಟ್ಟಾರ ನೋಡ್ರಿ, ವಾಮಿಟ್ ಮಾಡಕ ಗೆಟ್ ವೆಲ್ ಸೂರ್ ಅಂತೇಳಿ ಬರ್ದಾರ. ಮತ್ತೆ ಇಲ್ಲಿ ಮ್ಯಾಗಝಿನ್ಸ್ ಎಲ್ಲ ಇಟ್ಟಾರ. ದೇವಘರ ಈಗ ಲ್ಯಾಂಡ್ ಆಗತ್ತೀರಿ ನೋಡ್ರಿ. ಮಳೆ ಆಮೇಲೆ ಬಂದೈತೆ ನೋಡ್ರಿ. ನಿಂತೈತಿ. ಫೈನಲಿ ಲ್ಯಾಂಡ್ ಆದ್ವಿ ದೇವಘರ ಏರ್ಪೋರ್ಟಿಗೆ. मोबाइल फोन का इस्तेमाल कर सकते हैं। सीट बेल्ट साइन बंद होने और विमान के रुकने पर आप अपने स्थान पर बैठे रहें। कृपया सामान कक्ष सावधानी से खोलें। You may now use your mobile phones. We request you to ಫೈನಲಿ ನಾವು ಬಂದ್ಬಿಟ್ವಿ ದೇವಘರ ಏರ್ಪೋರ್ಟಿಗೆ. ಇದು ಏರ್ಪೋರ್ಟ್ ಒಂದ್ ಸ್ವಲ್ಪ ನಮ್ಮ ಹುಬ್ಳಿ ಗತೆನ ಕಾಣ್ತೈತ್ರಿ, ಸ್ವಲ್ಪ ಸಿಮಿಲರ್ ಐತಿ. ಇದು ಒಂದ್ ಸ್ವಲ್ಪ ಸಣ್ಣದೈತಿ. ಈಗ ನಾವು ನಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಚೆಕ್ ಇನ್ ಲಗೇಜ್ ಇತ್ತಲ್ರಿ, ಏನು 15 ಕಿಲೋ ನಡೀತೈತೆ ಅಂತ ಹೇಳಿದೆಲ್ಲ, ಅದ ನಾವು ಡೈರೆಕ್ಟ್ ಇಲ್ಲೇ ಕಲೆಕ್ಟ್ ಮಾಡ್ಕೋಬೇಕು. ಬಂತ್ ನೋಡ್ರಿ, ಲೇನ್ ಬ್ಲೂ ಕಲರ್ ಕಾಣತೈತಿ ನೋಡ್ರಿ, ಅದ ನಮ್ಮ ಬ್ಯಾಗ್. ಅದು ತಗೋಬೇಕು ನಾವು. ಅಲ್ಲಿ ಬ್ಯಾಗ್ದಾಗ ಒಂದು ನಂಬರ್ ಬರ್ದಿರ್ತಾರೆ, ಅದ ನಂಬರ್ ನಮ್ಮ ಬೋರ್ಡಿಂಗ್ ಪಾಸ್ದಾಗ ಬರ್ದಿರ್ತಾರೆ. ಕರೆಕ್ಟಾಗಿ ನಮ್ಮ ಬ್ಯಾಗ್ ಹೌದಿಲ್ಲ ಅಂತೇಳಿ ನೋಡ್ಕೊಂಡು ತಗೋಬೇಕು ನಾವು. ಫ್ರೆಂಡ್ಸ್ ಫೈನಲಿ ಬಂದ್ಬಿಡಿಲ್ಲ ದೇವಘರ ಏರ್ಪೋರ್ಟಿಗೆ. ಈಗ ಟ್ಯಾಕ್ಸಿಗೆ ಹಿಂದೆ ಬಿದ್ದುಬಿಟ್ಟಾರಿಲ್ಲ. ನಾ ಬರ್ತೀನಿ ನೀವು ಬರ್ತೀನಿ ಅಂತ ತಲೆ ಕಟ್ಬಿಟ್ಟಿದ್ದೆ. ಯಾರ ಕಡೆನೂ ತೋಲೇ ಇಲ್ಲ ನಾವು. ಗಂಡು ಬಿದ್ದುಬಿಟ್ಟಾರಿ. ಬರ್ರಿ 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 ಅಂತ 7-8 ಮಂದಿ ಯಾರ ಕಡೆ ಏರ್ಪೋರ್ಟಾಗ ಅಂತ ಹೋಗ್ಬೇಕು ನಾವು. ಗೊತ್ತಾಗತ್ತಿಲ್ಲ. ಮತ್ತು ಹಂಗಾಗಿ ತಲೆ ಕಟ್ಕೊಂಡಿಲ್ಲ ಅವ್ರನ್ನ. ಸುಮ್ಮನೆ ಸೀದಾ ಬಂದ್ವಿ. ಅಲ್ಲಿ ಮುಂದೆ ಆಟೋ ಗಿಟ್ಟು ಅದಾವ ನೋಡ್ರಿಲ್ಲ, ಆಟೋ ಕಾರೆಲ್ಲ ಅದಾವ. ಇಲ್ಲೇ ಹೋಗೋಣಂತ, ಹೋಗಿ ಕೇಳೋಣಂತ. ನೋಡ್ರಿ ಇಲ್ಲೊಂದು ಟ್ಯಾಕ್ಸಿ ಮಾಡ್ಕೊಂಡಿವಿ, 250 ತೊಗೊಳತ್ತಾರ. ನಂದು ಫಸ್ಟ್ ಟೈಮ್ ಫ್ಲೈಟ್ದಾಗ ಎಕ್ಸ್ಪೀರಿಯನ್ಸ್ ಹೆಂಗಾತ ಅಂತೇಳಿ ಶೇರ್ ಮಾಡ್ಕೊಂಡೆ ನೋಡ್ರಿ ನಾನು ನಿಮ್ಮ ಕುಟಾಗ. ಫ್ಲೈಟ್ದಾಗ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಸ್ತ್ ಆತ್ರಿ, ಇಲ್ಲ ಅನ್ನೋದಿಲ್ಲ. ಬಟ್ ಒಂದ್ ಸ್ವಲ್ಪ ತ್ರಾಸ ಆತ, ವಾಮಿಟ್ ಬಂದಂಗೆ ಆಕಿತ್. ಮತ್ತೀಗ ನಾವು ಟ್ಯಾಕ್ಸಿ ಮಾಡ್ಕೊಂಡು ಬಾಬಾ ಬೈದ್ಯನಾಥ್ ಧಾಮ್ ಕಡೆ ಹೊಂಟಿವಿ. ಇಲ್ಲಿಂದ 9 ಕಿಲೋಮೀಟರ್ ಆಕೈತ್ರಿ. ಟ್ಯಾಕ್ಸಿದವ್ರ 250 ರೂಪೀಸ್ ತಗೊಂಡಾರ. 12 ಜ್ಯೋತಿರ್ಲಿಂಗದಾಗ 1 ಜ್ಯೋತಿರ್ಲಿಂಗ ನೋಡ್ರಿ ಬಾಬಾ ಬೈದ್ಯನಾಥ್ ಧಾಮ. ನೆಕ್ಸ್ಟ್ ವಿಡಿಯೋದಾಗ ಬಾಬಾ ಬೈದ್ಯನಾಥ್ ಇಂದ ದರ್ಶನ ಮಾಡೋಣ ಅಂತ. ಜೈ ಶ್ರೀರಾಮ್, ಹರ ಹರ ಮಹಾದೇವ್, ಜೈ ಬಾಬಾ ಬೈದ್ಯನಾಥ್.